ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಅವರ ಕೃಪೆ ಇದ್ರಷ್ಟೇ ಅನುದಾನ ಸಿಗುತ್ತಾ? ರಾಜು ಕಾಗೆ ಆರೋಪದ ಬೆನ್ನಲ್ಲೇ ಶಾಸಕ ಬಾಲಕೃಷ್ಣ ಸ್ಫೋಟಕ ಮಾತುಗಳನ್ನ ಹೊರಹಾಕಿದ್ದಾರೆ. ಡಿಕೆ ಬ್ರದರ್ಸ್ ಆಶೀರ್ವಾದ ಇರೋದಕ್ಕೆ ನಮಗೆ ಅನುದಾನ ಸಿಗ್ತಿದೆ, ಇವರಿಬ್ಬರ ಆಶೀರ್ವಾದ ಇದ್ರೆ ಅನುದಾನ ಸಿಗಬಹುದು, ಹೀಗಂತ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋದು ಅಂತಾರಲ್ಲ, ಹಾಗಾಯ್ತು ಬಾಲಕೃಷ್ಣ ಅವರ ಹೇಳಿಕೆ. ಅವರಿಬ್ಬರ ಕೃಪೆ ಇತ್ತು, ಹಾಗಾಗಿ ನಮಗೆಲ್ಲ ಅನುದಾನ ಸಿಗ್ತಾ ಇದೆ ಅಂತ. ಅಸಮಾಧಾನಗೊಂಡವರು ತಮ್ಮ ಕ್ಷೇತ್ರಕ್ಕೆ ಏನಾಗ್ತಿಲ್ಲ ಅಂತ ಹೇಳ್ತಿದ್ರೆ ಇವರು ಕೃಪೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ನೋಡಿ. ಅವರವ್ರ ಮುಖ್ಯಮಂತ್ರಿಗಳು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ, ಬಡ್ಜೆಟ್ನಲ್ಲಿ ಪ್ರತಿಯೊಬ್ಬ ಶಾಸಕನಿಗೂ ಕೂಡ 50 ಕೋಟಿ ಹಣವನ್ನು ಕೊಡಬೇಕು ಅಭಿವೃದ್ಧಿಗೋಸ್ಕರ ಅಂತೇಳಿ ತೀರ್ಮಾನ ಮಾಡಿ ಬಡ್ಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಇನ್ನೇನು ಕೆಲವೇ ದಿವಸದಲ್ಲಿ 50 ಕೋಟಿ ಹಣನ ಕೊಡ್ತಾರೆ. ಅವರವ್ರ ಕ್ಷೇತ್ರದಲ್ಲಿ ಅವ್ರ ಅಭಿವೃದ್ಧಿ ಮಾಡಲಿ. ಅಂದರೆ ಸರ್, ಸಚಿವರಿಗೆ ಗೌರವನೇ ಕೊಡ್ತಿಲ್ಲ ಅಂತೇಳಿ ಸಚಿವರುಗಳು ಕೆಲವರಿಗೆ ಅವರವ್ರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದನ್ನು ಸೂಕ್ತ ವೇದಿಕೆಯಲ್ಲಿ ವ್ಯಕ್ತಪಡಿಸಬೇಕು ಅಂತೇಳಿ ನಮ್ಮ ಹಿರಿಯ ಸಚಿವರಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡ್ತೀನಿ. ಅಧಿಕಾರಿಗಳು ಯಾರು ಸ್ಪಂದಿಸ್ತಾ ಇಲ್ಲ ಅಂತೇಳಿ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳ ಹತ್ರ ಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ಮಾಡಿಸ್ಕೊಳ್ಳಿ ಅಂತ ಮನವಿ ಮಾಡ್ತೀನಿ. ನನಗೆ ಡಿ ಕೆ ಸುರೇಶ್ ಅವರ ಶಿವಕುಮಾರ್ ಅವರ ಆಶೀರ್ವಾದ ಇರೋದ್ರಿಂದ ಸ್ವಲ್ಪ ತೃಪ್ತಿ ಇದೆ. ಅಂದರೆ ಬೇರೆಯವ್ರಿಗೆ ಆಶೀರ್ವಾದ ಇಲ್ಲ ಅಂದ್ರೆ ಆಗಲ್ವಾ ಅಂತ ಅವ್ರವ್ರು ಪಡ್ಕೋಬೇಕು ಆಶೀರ್ವಾದನ, ಅದನ್ನ ಹೇಳೋಕ್ಕಾಗಲ್ಲ ನಾವು. ನೆಕ್ಸ್ಟ್ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ಹಾಗಾದ್ರೆ ಎಲ್ಲಾ ಶಾಸಕರು ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಅವರ ಕೃಪೆಯನ್ನ ಪಡ್ಕೊಳ್ಬೇಕಾ? ಆ ಸಲಹೆಯನ್ನ ಕೊಡ್ತಾ ಇದ್ದಾರಾ ಬಾಲಕೃಷ್ಣ? ಖಂಡಿತವಾಗ್ಲೂ ದಿವ್ಯ ಜೊತೆ, ಯಾಕಂದ್ರೆ ಈ ತರದ ಒಂದು ಅಚ್ಚರಿ ಹೇಳಿಕೆಯನ್ನ ಮಾಗಡಿ ಶಾಸಕ ಎಚ್.ಡಿ. ಬಾಲಕೃಷ್ಣ ಅವರು ಕೊಟ್ಟಿರುವಂತದ್ದು. ಯಾಕಂದ್ರೆ ಈಗಾಗಲೇ ಸಾಲು ಕಾಂಗ್ರೆಸ್ನ ಹಿರಿಯ ಶಾಸಕರು ಅಸಮಾಧಾನವನ್ನ ಸರ್ಕಾರ ವಿರುದ್ಧ ತೊಡ್ಕೊಳ್ತಾ ಇದ್ದಾರೆ. ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗ್ತಿಲ್ಲ, ನಾವು ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ತಲುಪಿದ್ದೇವೆ ಅನ್ನೋ ಮಾತುಗಳನ್ನ ಆಡ್ತಿದ್ದಾರೆ. ಈ ಒಂದು ವಿಚಾರಕ್ಕೆ ಇವತ್ತು ಬಿಡದಿಯಲ್ಲಿ ಪ್ರತಿಕ್ರಿಯೆ ನೀಡಿದಂತ ಎಚ್.ಡಿ. ಬಾಲಕೃಷ್ಣ ಅವರು, ನನ್ನ ಕ್ಷೇತ್ರಕ್ಕೆ ಅನುದಾನ ಬರ್ತಾ ಇದೆ, ಯಾಕಂದ್ರೆ ನನಗೆ ಡಿ.ಕೆ ಶಿವಕುಮಾರ್ ಹಾಗೂ ಡಿ.ಕೆ ಸುರೇಶ್ ಅವರ ಆಶೀರ್ವಾದ ಇದೆ, ಹಾಗಾಗಿ ನನಗೆ ಅನುದಾನ ಬರ್ತಾ ಇದೆ, ನನಗೆ ತೃಪ್ತಿ ಇದೆ ಅನ್ನೋ ಒಂದು ಮಾತುಗಳನ್ನ ಹೇಳಿದ್ದಾರೆ. ಜೊತೆಗೆ ಅವರ ಆಶೀರ್ವಾದವನ್ನ ಬೇಕಾದವರು ಪಡ್ಕೊಳ್ಬಹುದು ಅನ್ನೋ ಒಂದು ಮಾತನ್ನ ಹೇಳುವಂತ ಮೂಲಕ ಇದೀಗ ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವಂತ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಯಾಕಂದ್ರೆ ಸಾಕಷ್ಟು ಶಾಸಕರು ಅವ್ರದೇ ಆದಂತ ಕ್ಷೇತ್ರಕ್ಕೆ ಅನುದಾನಗಳು ಸಿಗ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಅಳಲನ್ನ ತೊಡ್ಕೊಳ್ತಿದ್ದಾರೆ. ಜೊತೆಗೆ ಒಂದಷ್ಟು ಸರ್ಕಾರದ ಸಚಿವರು ನಮಗೆ ಸ್ಪಂದಿಸ್ತಾ ಇಲ್ಲ ಅನ್ನೋ ಒಂದು ವಿಚಾರಗಳನ್ನ ಹೇಳ್ತಾ ಇರುವಂತದ್ದು. ಸದ್ಯ ಬಾಲಕೃಷ್ಣ ಅವರು ಹೇಳ್ತಾ ಇರೋದ್ರ ಪ್ರಕಾರ ಅವರ ಕ್ಷೇತ್ರಕ್ಕೆ ಬೇಕಾದಂತ ಅನುದಾನಗಳು ಕೂಡ ಸಿಗ್ತಾ ಇದೆ. ಯಾಕಂದ್ರೆ ಪ್ರತಿ ಶಾಸಕರಿಗೂ ಕೂಡ 50 ಕೋಟಿ ಅನುದಾನವನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಬಜೆಟ್ ನಲ್ಲಿ ಚರ್ಚೆ ಆಗಿತ್ತು. ಹಾಗಾಗಿ ಎಲ್ಲಾ ಶಾಸಕರು ಕೂಡ 50 ಕೋಟಿ ಅನುದಾನ ಬರ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಆ ಅನುದಾನ ಕೈ ಸೇರುತ್ತೆ. ನನಗೂ ಕೂಡ ವಸತಿ ಇಲಾಖೆಯಿಂದ ಸಾಕಷ್ಟು ಮನೆಗಳನ್ನ ಮಂಜೂರು ಮಾಡಿಕೊಟ್ಟಿದ್ದಾರೆ. ಆದರೆ ನಾನು ಯಾವುದೇ ರೀತಿಯ ಹಣವನ್ನ ಸಚಿವರಾಗ್ಲಿ ಅಥವಾ ಅವರ ಬೆಂಬಲಿಗರಾಗ್ಲಿ ನನ್ನ ಬಳಿ ಕೇಳಿಲ್ಲ. ಸಚಿವರುಗಳು ಕೂಡ ಯಾವ ರೀತಿಯಾಗಿ ನಮ್ಗೆ ಸ್ಪಂದಿಸಬೇಕು ಆ ರೀತಿ ಸ್ಪಂದಿಸ್ತಿದ್ದಾರೆ. ಜೊತೆಗೆ ಸರ್ಕಾರದ ಬಗ್ಗೆ ಅಂದರೆ ಅಸಮಾಧಾನ ಇದ್ರೆ ಅದನ್ನ ಕೂತು ಬಗೆಹರಿಸ್ಕೊಳ್ಬೇಕು. ನನ್ನ ಕ್ಷೇತ್ರಕ್ಕೆ ಯಾವುದೇ ರೀತಿಯ ಅನುದಾನದ ಕೊರತೆ ಇಲ್ಲ, ನನಗೆ DCM ಹಾಗೂ ಡಿ.ಕೆ ಬ್ರದರ್ಸ್ ಅವರ ಆಶೀರ್ವಾದ ಏನೇ ಅನ್ನೋ ಮಾತನ್ನ ಹೇಳುವ ಮೂಲಕ ನನಗೆ ಅನುದಾನ ಸಿಗ್ತಾ ಇದೆ ಅನ್ನೋ ಒಂದು ವಿಚಾರವನ್ನ ಸದ್ಯ ಬಾಲಕೃಷ್ಣ ಅವರು ಹೇಳ್ತಾ ಇರುವಂತದ್ದು. ಜೊತೆಗೆ ಯಾರಿಗೆಲ್ಲ ಅನುದಾನ ಸಿಗ್ತಾ ಇಲ್ಲ ಅವರು DCM ಅವರ ಒಂದು ಆಶೀರ್ವಾದವನ್ನ ಪಡೆದುಕೊಳ್ಳಿ ಅನ್ನೋ ಒಂದಷ್ಟು ಸಲಹೆಯನ್ನು ಕೂಡ ಕೊಡ್ತಾ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ವಿನಯ್ ನಿಮ್ಮೆಲ್ಲ ಮಾಹಿತಿಗೆ.